ಉತ್ಸವದಲ್ಲಿ ಲೋಹಗಳ ಅಕ್ಕಿಗಳ ಹಾರಾಟ ಶುರುವಾಗಿದೆ. ಇಂದಿನಿಂದ ಹಂಪಿ ಉತ್ಸವದಲ್ಲಿ ಹಂಪಿ ಬೈ ಸ್ಕೈ ಈಗಾಗಲೇ ಶುರುವಾಗಿದೆ. ಆಯೋಜಕರಿಂದ 2 ದಿನಗಳ ಕಾಲ ಹೆಲಿಕಾಪ್ಟರ್ ಸಿದ್ಧತೆ ಕೂಡ ಮಾಡಲಾಗಿದೆ. ಕಳೆದ ಬಾರಿಗಿಂತಲೂ ಕೂಡ ದರ ತಗ್ಗಿಸಿ ಬೈ ಸ್ಕೈ ಹಾರಾಟ ಕೂಡ ಆಯೋಜಿಸಲಾಗಿದೆ. ಇಂದಿನಿಂದ ಹಂಪಿಯಲ್ಲಿ 3 ದಿನಗಳ ಕಾಲ ನಡೀತಾ ಇದೆ. ಅದ್ದೂರಿಯ ಐತಿಹಾಸಿಕ ಕಾರ್ಯಕ್ರಮಗಳನ್ನ ಮತ್ತೊಮ್ಮೆ ಕಣ್ತುಂಬಿಕೊಳ್ಳುವಂತೆ ಈಗ ಆಯೋಜಿಸಲಾಗ್ತಾ ಇದೆ. ಈಗಾಗಲೇ ಆಯೋಜಕರಿಂದ 2 ದಿನಗಳ ಕಾಲ 2 ಹೆಲಿಕಾಪ್ಟರ್ಗಳನ್ನ ಕೂಡ ಆಯೋಜಿಸಲಾಗಿದೆ. ಕಳೆದ ಬಾರಿಗಿಂತ ದರ ತಗ್ಗಿಸಿ ಬೈ ಸ್ಕೈ ಹಾರಾಟಕ್ಕೆ ಸಿದ್ಧತೆ ಕೈಗೊಂಡಿದ್ದಾರೆ. ಐತಿಹಾಸಿಕ ಹಂಪಿ ಸೌಂದರ್ಯ ತುಂಬಿಕೊಳ್ಳಲು ಅವಕಾಶ ಕೂಡ ಮಾಡಿಕೊಡಲಾಗಿದೆ. ಹಂಪಿ ಉತ್ಸವದಲ್ಲಿ ಲೋಹಗಳ ಅಕ್ಕಿಗಳ ಹಾರಾಟ ಶುರುವಾಗ್ತಾ ಇದೆ. ಇಂದಿನಿಂದ ಹಂಪಿ ಉತ್ಸವದಲ್ಲಿ ಬೈ ಸ್ಕೈ ಈಗಾಗಲೇ ಆಯೋಜಕರಿಂದ 2 ಹೆಲಿಕಾಪ್ಟರ್ ಸಿದ್ಧತೆ ಜೊತೆಗೆ ಕಳೆದ ಬಾರಿಗಿಂತ ದರವನ್ನ ತಗ್ಗಿಸಿ ಈಗ ಸಿದ್ಧತೆಗೊಂಡಿದೆ ಐತಿಹಾಸಿಕ ಹಂಪಿಯಲ್ಲಿ. ಜೊತೆಗೆ ಇದನ್ನ ಸದುಪಯೋಗ ಪಡಿಸಿಕೊಳ್ಳುವಂತೆ ಡಿಸಿ ಎಂಎಸ್ ದಿವಾಕರ್ ಈ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಇಂದಿನಿಂದ ಲೋಹದ ಅಕ್ಕಿಗಳ ಹಾರಾಟ ಶುರುವಾಗಿದೆ. ಇಂದಿನಿಂದ ಹಂಪಿ ಉತ್ಸವ ನಡೀತಾ ಇದೆ. ಈ ವೇಳೆಯಲ್ಲಿ ಬೈ ಸ್ಕೈ ಈಗಾಗಲೇ ಆಯೋಜಕರಿಂದ 2 ಹೆಲಿಕಾಪ್ಟರ್ ಸಿದ್ಧತೆ ಕೈಗೊಂಡಿದ್ದಾರೆ. ಕಳೆದ ಬಾರಿಗಿಂತ ಸ್ವಲ್ಪ ದರ ಕಡಿಮೆ ಆಗ್ತಾ ಇದೆ. ಹಂಪಿ ಉತ್ಸವ ನಡೀತಾ ಇದೆ ಅದ್ಧೂರಿಯಾಗಿ. ಜೊತೆಗೆ ಭುವನೇಶ್ವರ ದೇವಿಗೆ ಕೂಡ ಪೂಜೆ ಸಲ್ಲಿಸುವ ಮೂಲಕ ಹಂಪಿ ಬೈ ಸ್ಕೈಗೆ ಚಾಲನೆ ಕೊಟ್ಟಿದ್ದಾರೆ. ಹೆಲಿಕಾಪ್ಟರ್ಗೆ ಹಸಿರು ನಿಶಾನೆ ಧ್ವಜವನ್ನ ಹಾರಿಸುವ ಮೂಲಕ ಚಾಲನೆ ನೀಡಲಾಗಿದೆ. ವಿಜಯನಗರ ಶಾಸಕ HR ಗವಿಯಪ್ಪ ಡಿಸಿ ದಿವಾಕರ್ ಚಾಲನೆ ಕೊಟ್ಟಿದ್ದಾರೆ. ಹಂಪಿಯ ಹೆಬ್ಬಾಗಿಲು ಕಮಲಾಪುರದಲ್ಲಿ ಈ ಆಯೋಜನೆಯಾಗಿದೆ. ಹಂಪಿ ಉತ್ಸವದಲ್ಲಿ ಲೋಹದ ಅಕ್ಕಿಗಳ ಕಲರವ ಇಂದಿನಿಂದ ಶುರುವಾಗುತ್ತೆ. ಅನೇಕ ಐತಿಹಾಸಿಕ ಕಾರ್ಯಕ್ರಮಗಳನ್ನ ಮರುಕಳಿಸುವಂತೆ ಅದ್ಭುತವಾಗಿ ಆಯೋಜಕರಿಂದ ಈ ಬಾರಿ ನಡೀತಾ ಇದೆ. ಇಂದಿನಿಂದ 3 ದಿನಗಳ ಕಾಲ ಹಂಪಿ ಉತ್ಸವ. ಸರ್ ಒಂದು ನಿಮಿಷ ಶಾಂತಕುಮಾರ್ ವಿಜಯನಗರ ಪ್ರತಿನಿಧಿ ಫೋನು ಶಾಂತಕುಮಾರ್. ಈ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ಲಿಕ್ಕೆ ನಮ್ಮ ಪ್ರತಿನಿಧಿ ವಿಜಯನಗರ ಶಾಂತಕುಮಾರ್ ಈ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ. ಹಂಪಿಯಲ್ಲಿ ಇಂದಿನಿಂದ 3 ದಿನಗಳ ಕಾಲ ಉತ್ಸವ ಅದ್ದೂರಿಯಾಗಿ ನಡೀತಾ ಇದೆ. ಶಾಂತಕುಮಾರ್, ಈ ಬಗ್ಗೆ ಹೆಚ್ಚಿನ ಅಪ್ಡೇಟ್ಸ್ ಏನಿದೆ? ಕಳೆದ ಬಾರಿಗಿಂತಲೂ ಕೂಡ ಈ ಬಾರಿ ಬೈ ಸ್ಕೈ ಹೆಲಿಕಾಪ್ಟರ್ ಆಯೋಜಕರಿಂದ 2 ಹೆಲಿಕಾಪ್ಟರ್ಗಳನ್ನು ಕೂಡ ಸಿದ್ಧಪಡಿಸಿಕೊಂಡಿದ್ದಾರೆ. ಕಳೆದ ಬಾರಿಗಿಂತ ಎಷ್ಟು ಈ ಬಾರಿ ದರ ಕಡಿಮೆ ಆಗುತ್ತೆ? ಈ ಬಗ್ಗೆ ಹೆಚ್ಚಿನ ಅಪ್ಡೇಟ್ಸ್ ಏನಿದೆ? ಶ್ರೀಕಾಂತ್, ಹಂಪಿ ಉತ್ಸವ ನಿನ್ನೆಯಿಂದನೇ ಆರಂಭ ಆಗಿದೆ ಮತ್ತು ನಿನ್ನೆ ಕೂಡ ಈ ಹಂಪಿ ಬೈ ಸ್ಕೈ ಇದಿತ್ತು. ಆದ್ರೆ ಸಾಂಕೇತಿಕವಾಗಿ ಅದಕ್ಕೆ ಇವತ್ತು ವಿಜಯನಗರ ಶಾಸಕರಾದಂತ HR ಗವಿಯಪ್ಪನವರು ಮತ್ತು ವಿಜಯನಗರ ಜಿಲ್ಲಾಧಿಕಾರಿ ದಿವಾಕರ್ ಅವರು ಅದಕ್ಕೆ ಭುವನೇಶ್ವರಿ ಫೋಟೋಗೆ ಪೂಜೆ ಮಾಡೋದ್ರ ಮೂಲಕ ಸಾಂಕೇತಿಕವಾಗಿ ಅದನ್ನ ಚಾಲನೆಯನ್ನ ನೀಡಿದ್ರು. ಇವಾಗಲೇ ಸದ್ಯಕ್ಕೆ ಕಳೆದ ಬಾರಿ 3 ಹೆಲಿಕಾಪ್ಟರ್ಗಳಿದ್ದು ಈ ಸಲ 2ಕ್ಕೆ ಇಳಿಸಲಾಗಿದೆ ಅದನ್ನ. ಮತ್ತು 4,500 ರೂಪಾಯಿ ಇದ್ದಂತ ದರವನ್ನ ಈಗ 3,900 ರೂಪಾಯಿ ಪ್ರತಿಯೊಬ್ಬರಿಗೆ ನಿಗದಿಪಡಿಸಲಾಗಿದೆ. ಅದು ಇಂದು, ನಾಳೆ ಮತ್ತು ನಾಡದ್ದು 3 ದಿವಸಗಳ ಕಾಲ ಇದು ಕಾರ್ಯನಿರ್ವಹಣೆ ಮಾಡ್ತದೆ. 4 ದಿವಸಗಳವರೆಗೆ ಒಟ್ಟು 4 ದಿವಸದ ಒಂದು ಅವಧಿಗೆ ಇದೊಂದು ಗುತ್ತಿಗೆಯನ್ನ ನೀಡಲಾಗಿದೆ. ಈಗಾಗಲೇ ಹಲವಾರು ಜನರು ಅದನ್ನ ಉಪಯೋಗ ಮಾಡ್ಕೊಳ್ತಾ ಇದ್ದಾರೆ. ಬಹಳಷ್ಟು ಜನ ಈಗಾಗಲೇ ಹಂಪಿ ಬೈ ಸ್ಕೈ ಆಗಸದಿಂದ ಹಂಪಿಯ ಸೌಂದರ್ಯವನ್ನ ನೋಡಿದಂತ ಒಂದು ಒಳ್ಳೆಯ ಅನುಭವವನ್ನ ಈಗಾಗಲೇ ಪಡ್ಕೊಂಡಿದ್ದಾರೆ. ಪ್ರತಿ ದಿವಸಗಳು ಇದರ ಒಂದು ಸಂಖ್ಯೆ, ನೋಡುವವರ ಸಂಖ್ಯೆ ಮತ್ತು ಹೆಲಿಕಾಪ್ಟರ್ ರೈಡ್ ನ ಮಾಡಬೇಕು ಅಂತ ಒಂದು ಅಪೇಕ್ಷೆ ಪಡೋರ ಸಂಖ್ಯೆ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಹೀಗಾಗಿ ಈ ಒಂದು ಪ್ರಮುಖ ಆಕರ್ಷಣೆ ಆಗಿದ್ದು, ಮುಂದಿನ ದಿನಗಳಲ್ಲಿ ಇದನ್ನ ಪರ್ಮನೆಂಟ್ ಆಗಿ ಮಾಡುವಂತ ಒಂದು ವಿಚಾರ ಕೂಡ ಸರ್ಕಾರದ ಮಟ್ಟದಲ್ಲಿದೆ. ಅದು ಏನಾಗುತ್ತೆ ಅನ್ನೋದು ಕಾದು ನೋಡ್ಬೇಕಾಗ್ತದೆ. ಶ್ರೀಕಾಂತ್, ಓಕೆ, ಥ್ಯಾಂಕ್ ಯು ಶಾಂತಕುಮಾರ್ ನಿಮ್ಮೆಲ್ಲ ಮಾಹಿತಿಗಾಗಿ. ಇಂದಿನಿಂದ ಹಂಪಿಯಲ್ಲಿ ಬೈ ಸ್ಕೈ ಹಾರಾಟ ಕಲರವ ಶುರುವಾಗುತ್ತೆ. ಹಂಪಿ ಉತ್ಸವದಲ್ಲಿ ನಿನ್ನೆಯಿಂದ ಶುರುವಾಗಿದೆ.